ಭಾರತ ದೇಶದ ಒಬ್ಬ ಸಂಸದ ಎಷ್ಟು ಖರ್ಚು ಮಾಡ್ತಾನೆ, ಅವನಿಗಿರುವಂಥ ಅನುದಾನ ಏನು? ಈಗ ವಿಶ್ವ ಮಟ್ಟದಲ್ಲಿ ಒಂದು ಪ್ರಶ್ನೆ, ಅಮೇರಿಕಾ ಶಿಕ್ಷಣ ಕೇಳ್ತೈತಿ, ಚೀನಾ ಅನುಭವ ಕೇಳ್ತೈತಿ, ಭಾರತ ಜಾತಿ ಪ್ರಮಾಣ ಪತ್ರ ಕೇಳ್ತೈತಿ. ನೋಡ್ರಿ ಎಂಥ ಪರಿಸ್ಥಿತಿ ನಮ್ಮದಾಗೈತಿ. ಅಲ್ಲಿ ಯಾವ ಜಾತಿ ಗೀತಿ ಏನೂ ಇಲ್ಲ, ಜಾತಿನ ಕೇಳುವುದಿಲ್ಲ ಅವರು. ಶಿಕ್ಷಣ ಕೇಳ್ತಾರ, ಅನುಭವ ಕೇಳ್ತಾರ. ಇಲ್ಲಿ ಭಾರತ ದೇಶದಾಗ ಮಾತ್ರ ಜಾತಿ ಕೇಳ್ತಾರ. ಅಷ್ಟ ಜಾತಿಗಳ ಮಧ್ಯೆ ಇಲ್ಲಿ ಗೋಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ರಾಜಕಾರಣಿಗಳು. ಹಂಗಾದರೆ ಈ ಸಂಸತ್ ಸದಸ್ಯ, ಒಂದು ಸಂಸದನಿಗೆ ಎಷ್ಟು ಅನುದಾನ, ಎಷ್ಟು ಖರ್ಚು ಮಾಡಬೇಕು, ಪೀಠೋಪಕರಣಗಳು ಎಷ್ಟು, ಅತಿಥಿ ಖರ್ಚು ಎಷ್ಟು, ಕೋಟಿ ರೂಪಾಯಿ ಲೆಕ್ಕ ಬಂದರೂ ಸಹಿತ ಅವನ ಕ್ಷೇತ್ರ ಅಭಿವೃದ್ಧಿ ಆಗೋದಿಲ್ಲ. ಯಾಕೆ? ದುಡ್ಡು ಎಲ್ಲಿ ಹೊಂಟೈತಿ? ಇವತ್ತು ಒಬ್ಬ ಸಂಸದ ಕೇಂದ್ರ ಮತ್ತು ರಾಜ್ಯದಿಂದ ಹೆಚ್ಚಿನ ಅನುದಾನ ತಂದಾಗ ಅದು ಜನರಿಗೆ ತಲುಪೋದು ಕೇವಲ 30%, 70% ಎಲ್ಲಿ ಹೋಗ್ತೈತಿ, ಹೆಂಗೆ ಹೋಗ್ತೈತಿ? ಈ ಎಳೆಯಾಗಿ ಒಂದು ಯುವತಿ ಇಷ್ಟೊಂದು ಸ್ವಾರಸ್ಯಕರವಾಗಿ ಅಂಕಿ ಅಂಶದೊಂದಿಗೆ ಹೇಳಿದಾಳ. ನಿಜಕ್ಕೂ ಆ ಹುಡುಗಿ ಇವತ್ತು ಆ ವಿವರಗಳನ್ನು ಹೇಳಿದ್ದನ್ನು ಮೆಚ್ಚಲೇಬೇಕು. ಯಾಕಂದರೆ ಇವತ್ತು ಸಂಸದನಿಗೆ ಎಷ್ಟು ಸವಲತ್ತು ಅದಾವ? 4-5 ಲಕ್ಷ ರೂಪಾಯಿ ಪಗಾರ ಐತ್ರಿ, ವಿಮಾನ ಫ್ರೀ, ಟ್ರೈನ್ ಫ್ರೀ. ಅವನ ಜೊತೆ ಮತ್ತೊಬ್ಬ ಕಂಪೈನರ್ ಅಂತೇಳಿ ಅವನೊಬ್ಬನು ಫ್ರೀ. 20 ರೂಪಾಯಿಗೆ ಸಂಸದನಾಗ ಊಟ ಫ್ರೀ. ಕೇವಲ 20 ರೂಪಾಯಿದಾಗ 2000 ರೂಪಾಯಿ ಊಟ, 20 ರೂಪಾಯಿ. ಕಾಫಿ ಅಂತೂ ಅನ್ಲಿಮಿಟ್, ಟೀ ಅಂತೂ ಅನ್ಲಿಮಿಟ್. ಇಂಥ ಎಲ್ಲ ವ್ಯವಸ್ಥೆಗಳನ್ನ ಇಟ್ಕೊಂಡು ಇವರೇನಲ್ಲಿ ಉದ್ಯೋಗ ಮಾಡೋಕೆ ಹೊಂಟಾರೋ ಏನು ಸೇವೆ ಮಾಡೋಕೆ ಹೊಂಟಾರೋ? ಇವತ್ತು ಒಂದು ಸಂಸದನಿಗೆ ಯಾವ ರೀತಿಯ ಅನುದಾನ ಬರ್ತೈತಿ, ಯಾವ್ಯಾವ ಮೂಲಗಳಿಂದ ಬರ್ತೈತಿ, ಅವನು ಅಭಿವೃದ್ಧಿ ಮಾಡಲಿಕ್ಕೆ ಮನಸ್ಸು ಪಟ್ಟಂದ್ರೆ ಎಲ್ಲ ರೀತಿಯ ಒಂದು ನಂದನವನ ಆಗತೈತಿ ಅಂತಾಳ ಆ ಮಹಿಳೆ ಯುವತಿ. ಬಹಳಷ್ಟು ವಿದ್ಯಾವಂತಳಾದಂಥ ಈ ಯುವತಿ ಎಲ್ಲವನ್ನ ಆ ದಾಖಲೆ ಸಮೇತ ಚಾರ್ಟ್ ಮುಖಾಂತರ ತೋರಿಸ್ಯಾಳ. ಇವತ್ತು ಅದನ್ನು ತೋರ್ಸಾಕತ್ತನ್ನು ನೋಡ್ತೀರಿ. ಇವತ್ತು ನಾವೆಲ್ಲರೂ ತಿಳ್ಕೋಬೇಕು, ಒಂದು ಸಂಸದನಿಗೆ, ಶಾಸಕನಿಗೆ ಎಷ್ಟು ಅನುದಾನ ಬರ್ತೈತಿ, ಎಲ್ಲೆಲ್ಲಿ ಹೋಗ್ತೈತಿ, ಹೆಂಗೆ ಖರ್ಚು ಮಾಡ್ತಾರೆ, ಇವರು ಯಾರ್ಯಾರಿಗೆ ಖರ್ಚು ಮಾಡ್ತಾರೆ. ಆದರೂ ಸಹಿತ ರಸ್ತೆಗಳಿಲ್ಲ, ತಗ್ಗು ದಿನ್ನೆಗಳು, ಬೀದಿ ದೀಪಗಳಿಲ್ಲ, ಅಲ್ಲಿ ಇರುವಂಥ ಶೌಚಾಲಯಗಳಿಲ್ಲ, ಕನ್ನಡ ಶಾಲೆಗಳ ಹಂಚ ಹಾರ್ಯಾವ, ಅಂಗನವಾಡಿ ಕೇಂದ್ರಗಳು ಇಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಹಿತ ಇಲ್ಲ. ಹಾಗಾದ್ರೆ ಈ ಶಾಸಕ ಮತ್ತು ಸಂಸದನ ಅನುದಾನ ಎಲ್ಲಿ ಹೋಗ್ತೈತಿ? ತೆರಿಗೆ ರೂಪದಲ್ಲಿ ನಾವು ಪ್ರತಿಯೊಂದು ಕೋಟಿ ಗಂಟಲೆ ಇವತ್ತು ತೆರಿಗೆ ಸಂಗ್ರಹ ಮಾಡಕ್ಕೆ ಹೋಗ್ತೀವಿ. ಆದರೆ ಆ ಸಂಸದ ಮತ್ತು ಶಾಸಕನ ಅನುದಾನ ಎಲ್ಲಿ ಮಂಗಮಾಯ ಆಗತೈತಿ? ಆದರೂ ಸಹಿತ ಅಭಿವೃದ್ಧಿ ಕುಂಠಿತ. ಒಂದೊಂದು ಜಿಲ್ಲೆಯ ಸಂಸದರು ಇವತ್ತು ಹೋಗಿ ಆ ಜಿಲ್ಲೆಯಲ್ಲಿ ನೋಡಿದ್ರೆ ಒಂದು ನಯಾ ಪೈಸೆ ಕೆಲಸ ಆಗಿಲ್ಲ. ಆದರೆ ಅದು ಅನುದಾನ ಎಲ್ಲಿ ಹೊಂಟೈತಿ? ಯಾರ್ಯಾರಿಗೆ ಇವರು ಶಿಫಾರಸು ಮಾಡಿ ಕಳಿಸ್ತಾರೆ? ಆ ದುಡ್ಡನ್ನು ಯಾರು ಉಪಯೋಗ ಮಾಡ್ತಾರೆ? ಇವತ್ತು ಒಬ್ಬ ಇಚ್ಛಾಶಕ್ತಿ ಉಳ್ಳಂಥ ಸಂಸದ ಇದ್ದರೆ ಇವತ್ತು ಎಲ್ಲವೂ ಈ ಅಭಿವೃದ್ಧಿಯ ಪಥದತ್ತ ಸಾಗತೈತಿ ಈ ಭಾರತ. ಅದರ ಸಲುವಾಗಿ ಅಮೇರಿಕಾ ಹೇಳ್ತೈತಿ, ಕೇಳ್ತೈತಿ, ಮೊದಲನೇ ಪ್ರಶ್ನೆ ಶಿಕ್ಷಣ. ಚೀನಾದವ್ರು ಕೇಳ್ತಾರೆ ಮೊದಲನೇ ಪ್ರಶ್ನೆ ಅನುಭವ. ಆದರೆ ಭಾರತದವ್ರು ಕೇಳ್ತಾರ ಜಾತೀಯ ಪ್ರಶ್ನೆ. ಇಲ್ಲಿ ಜಾತಿಯದನೇ ಮುಖ್ಯ ಒಂದು ವಾಹಿನಿಯಾಗಿ ಬಿಟ್ಟೈತಿ. ಅದರ ಸಲುವಾಗಿ ಆ ಮಹಿಳೆ ಎಷ್ಟೊಂದು ಸ್ವಾರಸ್ಯಕರವಾಗಿ ಎಷ್ಟೊಂದು ಚಂದ ಹೇಳಿದಾಳ, ಅದನ್ನು ನಾವು ಕೇಳಬೇಕು. ಇವತ್ತು ಕರ್ನಾಟಕದ ಜನತೆ ಇವತ್ತು ಸಂಸದನಿಗೆ ನಾವು ಪ್ರಶ್ನೆ ಮಾಡಬೇಕು. ಅನುದಾನ ಎಲ್ಲಿ ಹೊಂಟೈತಿ, ಯಾವಾಗ ಹೊಂಟೈತಿ, ಎಲ್ಲಿ ಹೊಂಟೈತಿ, ಯಾರಿಗೆ ಖರ್ಚು ಮಾಡಾಕತ್ತೀರಿ ಅಂತ ಕೇಳುವಂಥ ಶಕ್ತಿ ಇವತ್ತು ಮತದಾರನಿಗೆ ಬರಬೇಕು. ಅದರ ಸಲುವಾಗಿ ಆ ವಿಡಿಯೋ ಹಾಕಾಕತ್ತ ನೋಡ್ತೀರಿ. ಯೂಟ್ಯೂಬ್ದಾಗ ಬಡ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಗೈಸ್, ನಮ್ಮ ಹುಬ್ಳಿ ಧಾರವಾಡದಾಗ ಏನೂ ಡೆವಲಪ್ಮೆಂಟ್ ಇಲ್ಲ. ರೋಡ್ ಗೀಡ್ ಎಲ್ಲ ನೋಡಿದ್ರೆ ಅವೆಲ್ಲ ರಾಡಿನ ಅದಾವ. ಹಂಗಂತೇಳಿ ಐ ವಾಸ್ ಜಸ್ಟ್ ಚೆಕಿಂಗ್ ಕಿ ಎಷ್ಟು ಫಂಡಿಂಗ್ ಬರ್ತೈತಿ, ಅದ್ರದ್ದು ಎಷ್ಟು ಖರ್ಚು ಮಾಡ್ತಾರ ಅಂತ ವಾಸ್ ಚೆಕಿಂಗ್. ಆ್ಯಂಡ್ ಐ ಕೇಮ್ ಅಕ್ರಾಸ್ ದಿಸ್ ವೆಬ್ಸೈಟ್ MP Lads ಡ್ಯಾಶ್ಬೋರ್ಡ್ ಅಂತ ಹೊಡಿರಿ. ಯುಲ್ ಗೆಟ್ ಸೆಕೆಂಡ್ ಆಪ್ಷನ್ ಓಪನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಸಿಗ್ತೈತಿ. ಇಲ್ಲಿ ಫಿಲ್ಟರ್ಸಿಗೆ ಬಂದ 18th ಲೋಕಸಭಾ, ನಿಮ್ದು ಸ್ಟೇಟ್ ಕರ್ನಾಟಕ, ನಿಮ್ದು ಕಾನ್ಸ್ಟಿಟ್ಯೂನ್ಸಿ, ನಿಮ್ದು ಯಾವ ಪ್ಲೇಸ್ನಾಗ ಇರ್ತೀರಿ ಅದು ನಿಮ್ಮ ಪ್ಲೇಸಿಂದ MP ಹೆಸರು ನಿಮ್ಗೆ ಆಟೋಮೆಟಿಕ್ ಸಿಗ್ತೈತಿ. ಸೊ ಸರ್ಚ್ ಹೊಡೆದಾಗ 9.80 crores ಅಲೋಕೇಟ್ ಆಗೈತಿ. ಖರ್ಚು ಮಾಡಿದ್ದು ಬರೀ 1 ಕೋಟಿ. ಅದ್ರನಾಗ ಟೋಟಲ್ ವರ್ಕ್ಸ್ ರೆಕಮೆಂಡೆಡ್ 101 ಐತಿ. ಆಗಿದ್ದು 11. ಇದ್ರಗಿಂತ ಮಷ್ಕಿರಿ ಏನಂತಂದ್ರ ಆಗಿದ್ದು ಎಲ್ಲ ಅವ್ರು ಏನು ಕಂಪ್ಲೀಟ್ ಮಾಡ್ಯಾರಲ್ಲ ವರ್ಕ್ಸ ಎಲ್ಲ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಫಾರ್ ಕಮ್ಯುನಿಟಿ ಕಲ್ಚರಲ್ ಆಕ್ಟಿವಿಟೀಸ್. ಫೈನ್, ಅದು ಏನೇನೈತಿ ಅವ್ರು ಮಾಡ್ಯಾರ. ಓಕೆ, ಟೋಟಲ್ ವರ್ಕ್ ರೆಕಮೆಂಡ್ ಮಾಡಿದವರಿಗೆ ಕಮ್ಯುನಿಟಿ ಸೆಂಟರ್ಸ್ ಅಂಡ್ ಕಮ್ಯುನಿಟಿ ಹಾಲ್ಸ್
ಇದ್ರಾಗಂತೂ ಎಲ್ಲ ಸೇಮ್ ಐತಿ. ಸೆಕೆಂಡ್ ಪೇಜ್ದಾಗೂ ಸೇಮ್ ಎಲ್ಲ ಕಲ್ಚರಲ್ ಇದೆ. ಇದ್ರಾಗ ಎಲ್ಲೋ ಒಂದು ಕಡೆ ಸಿಗ್ತೈತಿ ಇದು ಕನ್ಸ್ಟ್ರಕ್ಷನ್ಸ್ ಆಫ್ ರೂಮ್ಸ್ ಅಂಡ್ ಹಾಲ್ಸ್ ಇನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್. ಇದು ಒಂದು ಸಿಕ್ತ, ಉಳ್ಕಿದ್ದೆಲ್ಲ ಕಮ್ಯುನಿಟಿ ಕಲ್ಚರಲ್ ಆಕ್ಟಿವಿಟಿ ಬಿಲ್ಡಿಂಗ್ಸೇ. ಆಮೇಲೆ ಈಗ ಸಿಗ್ತೈತಿ ಟ್ಯೂಬ್ ವೆಲ್ ಬೋರ್ವೆಲ್ಸ್ ಈಗ ಸಿಗ್ತೈತಿ. ವಾಟ್ ಆರ್ ಯು ಡೂಯಿಂಗ್ ಜೋಶಿಜಿ? ಯಾಕೋ ತುಮ್ನ ಎಸೆ ಕರೆಸು. ಸ್ವಲ್ಪ ರೋಡ್ಸು ನೋಡ್ರಿ, ಅತ್ತಾಗ ಫ್ಲೈಓವರ್ಸ್ ಏನ್ ಬಿಟ್ಟಿರಲ್ಲ ಅವನು ನೋಡ್ರಿ. ವಾಟ್ ಜೋಶಿಜಿ, ಬಿಲ್ಡಿಂಗ್ಸ್ ಎಷ್ಟಂತ ಕಟ್ತೀರಿ?